ತುಂಬಾ ಒಳ್ಳೇದಾಗ್ತಾ ಇದೆ. ತುಂಬಾ ಪವರ್ಫುಲ್ ದೇವಸ್ಥಾನ. ಅವ್ರು ಹೇಳುವಾಗ ಇದು ಹೇಳ್ತಾರೆ, ಬಂದಿ ಆ ಕಡೆ ತಿರುಗು ಈ ಕಡೆ ತಿರುಗು, ನಿನಗೆ ಪವರ್ ಇದೆ ಅಂದ್ರೆ ಇಲ್ಲೇ ತೋರ್ಸು ಅಂತ ಹೇಳೋದ್ರಿಂದ ತುಂಬಾ ಚೆನ್ನಾಗಿ ಸಿಗುತ್ತೆ. ತುಂಬಾ ಶಕ್ತಿ ಇದೆ ಅಂತ ನಾವು ನಂಬೋದು. ನಮ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಆ ತರ ಒಂದು ಶಕ್ತಿ ಇದೆ ಅನ್ನೋ ಒಂದು ಹುಟ್ಟಿಸ್ಬಿಡ್ತು ನಮ್ಮಲ್ಲಿ. ಅಷ್ಟು ಚೆನ್ನಾಗಿ ಶಕ್ತಿ ಐತೆ ಅಂತ ಗೊತ್ತಾಗ್ಬಿಡ್ತು ನನ್ಗೆ. ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭೂಮಿಕಾ ಅಂತ. ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕು ದ್ವಾರಲ್ ಗ್ರಾಮದಿಂದ ಬಂದಿದ್ದೀನಿ. 2019ನೇ ಇಸ್ವಿಯಿಂದನೂ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ತುಂಬ ಒಳ್ಳೇದಾಗ್ತಾ ಇದೆ. ನಮ್ಮ ಮನೆ ದೇವ್ರು ನರಸಿಂಹಸ್ವಾಮಿನ ಕೂಡ ಇಲ್ಲೇ ಮಾಡಾಕಿದ್ದೀವಿ. ತುಂಬ ಪವರ್ಫುಲ್ ದೇವಸ್ಥಾನ. ಕಾಳಿಕಾಂಬಾ ದೇವಸ್ಥಾನ ಆಗಿರುತ್ತೆ. ಇದು ತುಂಬ ಪವರ್ಫುಲ್ ಆಗಿದೆ. ಅನ್ನದಾಸೋಹ ಸರ ಫ್ರೀಯಾಗಿ ನಡೆಯುತ್ತೆ. ತಡೆ ಹೊಡೆಯೋ ಕಾರ್ಯಕ್ರಮ ಎಲ್ಲ ಇಲ್ಲಿ ನಡೆಯುತ್ತೆ. ಯಾರಾದರೂ ಬರೋರಿದ್ರೆ ತುಂಬ ಚೆನ್ನಾಗಿ ಬಂದು ದೇವ್ರನ್ನ ಎಲ್ಲ ನಂಬೋದು. ಇಲ್ಲಿ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ನಾವು ಫಸ್ಟ್ ಟೈಮ್ ಇಲ್ಲಿ ವಿಗ್ರಹ ಮಾಡಿಸಿರೋದು. ನಾವು ಇಲ್ಲಿಂದ ಮೂರ್ತಿ ತೊಗೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು ಅದನ್ನೆಲ್ಲ ನೋಡಿದಾಗ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ತುಂಬ ಚೆನ್ನಾಗಿ ಪವರ್ಫುಲ್ ಅನಿಸ್ಬಿಡುತ್ತೆ. ಯಾಕಂದರೆ ಅವ್ರ ಮಾತನ್ನ ಎಲ್ಲ ಕೇಳಿ, ಅವ್ರ ಮಾತನ್ನ ಕೇಳ್ತಾ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಅವ್ರು ಹೇಳುವಾಗ ಇದು ಹೇಳ್ತಾರೆ, ಬಂದು ಆ ಕಡೆ ತಿರುಗು ಈ ಕಡೆ ತಿರುಗು, ನಿನಗೆ ಪವರ್ ಇದೆ ಅಂದರೆ ಇಲ್ಲೇ ತೋರಿಸು ಅಂತ ಹೇಳೋದ್ರಿಂದ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಶಕ್ತಿ ಇದೆ ಅಂತ ನಾವು ನಂಬೋದು. ಐ ಥಿಂಕ್ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ನಮ್ಮಲ್ಲಿ ಎಲ್ಲರೂ. ಫಸ್ಟ್ ಟೈಮ್ ನಾವೆಲ್ಲ ವಿಗ್ರಹ ಮಾಡಿಸಿರೋದು ಇಲ್ಲಿ. ತುಂಬ ಪವರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಮನೆಗೆ ತಗೊಂಡೋಗಿ ದೇವಸ್ಥಾನಕ್ಕೆ ತಗೊಂಡೋಗಿ ತುಂಬ ವಿಜೃಂಭಣೆಯಿಂದ ಎಲ್ಲ ಆಚರಣೆ ಮಾಡ್ತೀವಿ. ನಮಸ್ಕಾರ. ನಾವು ದ್ವಾರಲ್ ಗ್ರಾಮದಿಂದ ಬಂದಿದ್ದೀವಿ. ನಾವು ನರಸಿಂಹಸ್ವಾಮಿ ಇಲ್ಲಿ ಮಾಡ್ಸಾಕಿ ತುಂಬ ವರ್ಷಗಳಾಯಿತು. ಇವಾಗ ಟೈಮ್ ಚೆನ್ನಾಗಿ ಬಂದಿದೆ. ಅದರಿಂದ ಈ ವರ್ಷದಿಂದ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಅದೇ ರೀತಿ ನಮ್ಮ ಊರು ಗ್ರಾಮ ಎಲ್ಲ ಚೆನ್ನಾಗಾಗಲಿ ಅಂತ ಎಲ್ಲ ನರಸಿಂಹಸ್ವಾಮಿ ಕೃಪೆ ಎಲ್ಲರ ಅಣ್ಣ ತಮ್ಮದಿರ ಮೇಲೂ ಮತ್ತು ಊರು ಗ್ರಾಮ ಎಲ್ಲ ಉದ್ಧಾರ ಆಗಲಿ ಅಂತ ನರಸಿಂಹಸ್ವಾಮಿಯಲ್ಲಿ ಬೇಡ್ಕೊಂಡು ನರಸಿಂಹಸ್ವಾಮಿನ ಇಲ್ಲಿಂದ ತಗೊಂಡೋಗೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ನರಸಿಂಹಸ್ವಾಮಿ ತುಂಬ ಪವರ್ಫುಲ್ ಅನ್ನಿಸ್ತು. ನಮ್ಮ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಆ ಥರ ಒಂದು ಶಕ್ತಿ ಇದೆ ಅನ್ನೋ ಒಂದು ಭ್ರಮೆ ಹುಟ್ಟಿಸ್ಬಿಡ್ತು ನಮ್ಮಲ್ಲಿ. ಅಷ್ಟು ಚೆನ್ನಾಗಿ ಶಕ್ತಿ ಐತೆ ಅಂತ ಗೊತ್ತಾಗ್ಬಿಡ್ತು ನನಗೆ. ನಮ್ಮ ಗ್ರಾಮದ ಎಲ್ಲ ಗಜ್ರಳ್ಳಿ ಎಲ್ಲ ಗುಡ್ಕಟ್ಟಿನ ಅಣ್ಣ ತಮ್ಮಂದಿರೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಊರಿನ ಗ್ರಾಮದ ದೇವರನ್ನು ಎಲ್ಲರೂ ಸೇರಿ ಅಣ್ಣ ತಮ್ಮಂದಿರೆಲ್ಲರನ್ನು ಒಟ್ಟುಗೂಡಿ ಎಲ್ಲರೂ ಸೇರಿ ನಾವು ಪವರ್ಫುಲ್ ಆಗೈತೆ ಇಲ್ಲಿ ಹೋಗಿ ಮಾಡಿಸೋಣ ಅಂತ ಎಲ್ಲ ಒಂದುಗೂಡಿ ಬಂದು ಇವತ್ತು ಇಲ್ಲಿ ಎಲ್ಲನ ಸುಗಮವಾಗಿ ನಮ್ಮ ಕೆಲಸ ಎಲ್ಲ ಆಗಮನ ಎಲ್ಲ ಇದು ಮಾಡಿಸ್ಕೊಂಡು ಎಲ್ಲ ದೇವರನ್ನು ಬೇಡ್ಕೊಂಡು ನಮ್ಮ ದೇವರಿಗೆ ಚೆನ್ನಾಗಿ ಆಗಲಿ, ನಮ್ಮ ಊರು ಎಲ್ಲರೂ ಕಾಪಾಡಲಿ ಅಂತ ಇವತ್ತು ಎಲ್ಲರೂ ಸೇರಿ ನಮ್ಮ ಊರಿಗೆ ದೇವ್ರನ್ನ ಮಾಡಿಸ್ಕೊಂಡು ತಾಣೋಗ್ತಾ ಇದ್ದೀವಿ, ರೆಡಿ ಮಾಡಿಸ್ಕೊಂಡು. ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಸಿರಾ ತಾಲೂಕು ದೇವರಹಳ್ಳಿ ಗ್ರಾಮ, ತುಮಕೂರು ಜಿಲ್ಲೆ. ಇಲ್ಲಿ ಕಣಜನಹಳ್ಳಿ ಹತ್ರ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿ ಅಮ್ಮನವರ ದೇವಸ್ಥಾನ ಇಲ್ಲಿ ಪವರ್ಫುಲ್ಲಾಗಿದೆ. ಹಾಗೆ ನಾವು ನಮಗೆ ಯಾರೋ ಕಡೆಯಿಂದ ಇಲ್ಲಿಗೆ ಬಂದಾಗ ಇಲ್ಲಿ ನಮಗೂ ದೇವರೆಲ್ಲ ನೋಡಿ ಭಾಳ ತುಂಬ ಸಂತೋಷವಾಯಿತು, ಉತ್ಸಾಹ ಆಯಿತು.
ಅದನ್ನು ನೋಡಿ ನಾವು ನಮ್ಮ ಗ್ರಾಮಕ್ಕೆ ಒಂದು ನರಸಿಂಹಸ್ವಾಮಿಯನ್ನು ಇಲ್ಲಿಂದ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಂಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಬ್ರಹ್ಮಣ್ಯ ಸ್ವಾಮಿ ಅಂತ ಗುರುಗಳು ಅವರು ಒಳ್ಳೆಯ ದೇವ್ರು ಮಾಡಿಕೊಟ್ಟಿದ್ದಾರೆ. ಆದಿಶಕ್ತಿ ತಾಯಿ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ, ಅವ್ರಿಗೆ ಇನ್ನೂ ಆಯುಷು ಆರೋಗ್ಯ ಕೊಡಲಿ ಅಂತ ಗುರುಗಳಿಗೆ ನಾನು ಪ್ರಾರ್ಥನೆ ಮಾಡ್ಕೊಂಡು. ತುಂಬ ಪವರ್ಫುಲ್ಲು ಅನ್ನಿಸ್ತು ಸರ್, ತುಂಬ ಪವರ್ಫುಲ್ಲು. ಎಷ್ಟೇ ಜನ ಹಿಡ್ಕೊಂಡ್ರು ದೇವ್ರನ್ನ ಅವಾಯ್ಡ್ ಮಾಡೋಕ್ಕಾಗ್ತಾರಿಲ್ಲ, ಅಷ್ಟು ಶಕ್ತಿ ಇದೆ ಅಂತ ನಾನು ನನ್ನ ಮನಸ್ಸು ಹೇಳ್ತಾ ಇದ್ದೆ ಸರ್. ನಮ್ಮೂರಲ್ಲಿ ತುಂಬ ಉತ್ಸಾಹ ಇರುತ್ತೆ. ಅಲ್ಲಿ ಹೋಮ ಎಲ್ಲ ಇದೆ, ಇನ್ನೂ ಒಂದು ದೇವರಿದೆ. 2 ದೇವ್ರನ್ನ ಕುಂಡ್ರಿಸಿ ನಾವು 2 ದಿನ ಇನ್ನೂ ಮೆರವಣಿಗೆ ಎಲ್ಲ ಮಾಡ್ತೀವಿ. ತುಂಬ ಅದ್ಭುತವಾಗಿ ನೆರವೇರಿಸ್ತೀವಿ. ಇಲ್ಲಿ ಎಳನಳ್ಳಿ ದೇವಸ್ಥಾನಕ್ಕೆ ವಾದ್ಯದವರು ಭಾಳ ಅದ್ಭುತವಾಗಿ ಮಾಡ್ತಾರೆ. ಹೆಚ್ಚಿನದಾಗಿ ಜನಗಳನ್ನೆಲ್ಲ ಕುಣಿಸಿ ನಗಿಸಿ ಕಳಿಸೋ ರೀತಿಯಲ್ಲಿ ದೇವ್ರನ್ನ ಚೆನ್ನಾಗಿ ಮೆರವಣಿಗೆ ಮಾಡಿ ಕುಣಿಸಿ ಕಳಿಸ್ತಾರೆ. ನವೀನ್ ಅಂತ ವಾದ್ಯದ ಲೀಡ್ರು, ಅವ್ರಿಗೆಲ್ಲರಿಗೂ ನಮ್ಮ ದೇವರಹಳ್ಳಿ ಗ್ರಾಮದ ಗಿಜ್ಜರಹಳ್ಳಿ ಗ್ರಾಮದಿಂದ ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಮಕೂರು ಡಿಸ್ಟಿಕ್ಟು ಶಿರಾ ತಾಲೂಕು ದ್ವಾರಾಳ ಗ್ರಾಮ. ನನ್ನ ಹೆಸರು ಕೆ ಮಾದೇವಪ್ಪ ಅಂತ. ನಾವು ಈ ಚೌಡೇಶ್ವರಿ ಕಾಳೇಶ್ವರಿ ದೇವಸ್ಥಾನಕ್ಕೆ ಸುಮಾರು 8 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಉಚಿತವಾಗಿ ಕಡೆ ಹೊಡಿತಾರೆ. ಯಾವುದೇ ತೊಂದರೆಗಳಿದ್ರು ಇನ್ನೊಂದು ಮತ್ತೊಂದಿದ್ರು ಉಚಿತವಾಗಿ ಸ್ವಾಮಿಗಳು, ಸುಬ್ರಹ್ಮಣ್ಯ ಸ್ವಾಮಿಗಳು 1 ರೂಪಾಯಿ ಹಣ ಇಸ್ಕೊಳ್ಳೋದಲ್ಲೇ ಕಡೆ ಹೊಡಿಸ್ತಾರೆ. ನಾವು 8 ವರ್ಷದ್ದು ಅನುಭವಕ್ಕೆ ಇಲ್ಲಿ ನೋಡಿದರೆ ಶಕ್ತಿಶಾಲಿಯಾದಂಥ ದೇವರುಗಳಿದ್ದಾವೆ ಇಲ್ಲಿ, ಚೌಡೇಶ್ವರಿ ಮತ್ತು ವಜ್ರೇಶ್ವರಿ ಅಂತ. ಇಲ್ಲಿ ಶಿರಾ ನಮ್ಮ ಭಾಗದ ಜನ ಸ್ವಲ್ಪ ಕಮ್ಮಿ ಅಮ್ಮ ಕಾಣುತ್ತೆ. ನಮ್ಮದು ತುಮಕೂರು ಇಲ್ಲಿಂದ 120-130 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ನಿಯರ್ ಇರೋದ್ರಿಂದ ಒಳ್ಳೆ ಭಕ್ತಾದಿಗಳು ಬರ್ತಾರೆ. ನಮ್ಗೆ ಈಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಯಾರೋ ಮಾತಾಡಿದ್ರು, ದಾವಣಗೆರೆಯಿಂದ 5 ಜನ ಬಂದಿದ್ದಾರಂತೆ. ನನಗೆ ಸ್ವಾಮಿಯವ್ರ ನಂಬರ್ ಸಮೇತ ಕೇಳಿದ್ರು. ನನ್ನ ಹತ್ರ ಆಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಉಚಿತವಾಗಿ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತೆ ಭಕ್ತಾದಿಗಳಿಗೆ. ಹಾಗಾಗಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳ ಹತ್ರ ನಾವು ಈ ಒಂದು ನಮ್ಮ ದೇವಸ್ಥಾನಕ್ಕೆ ನರಸಿಂಹಸ್ವಾಮಿ ಅಂತ ಮಾಡಿಸೋ ವಿಚಾರಕ್ಕೆ ನಾವು ಬಂದಿದ್ದೀವಿ. 8 ವರ್ಷದಿಂದ ಬರ್ತಾ ಇದ್ವಿ. ಇವತ್ತು ನಮಗೆ ನರಸಿಂಹಸ್ವಾಮಿನ ನಮ್ಮ ದೇವಸ್ಥಾನಕ್ಕೆ ಸ್ವಾಮಿಯವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ ನಿಯರ್ ಒಂದು ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ ಚಿಕ್ಕಬಳ್ಳಾಪುರ. ಒಳ್ಳೆ ಶಕ್ತಿಶಾಲಿ ದೇವರುಗಳು ಕಾಳೇಶ್ವರಿ ಮತ್ತು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಪವರ್ಫುಲ್ಲಾಗಿ ಇಲ್ಲಿ ಬಂದವ್ರದ್ದು ಯಾವ ಕಷ್ಟ ಇದ್ರೂ ದೇವರುಗಳು ಹೊಡಿತಾವೆ ಎಂಬ ಭಾವನೆ ನನಗೆ 8 ವರ್ಷದ ಅನುಭವದಾಗೆ ನಾನು ಹೇಳ್ತಾ ಇದ್ದೀನಿ. ನಾನು ಯಾಕೆಂದರೆ ಪಕ್ಕ ಡಿಸ್ಟ್ರಿಕ್ಟ್ ನಾನು ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಶಕ್ತಿಶಾಲಿಯಾದಂಥ ದೇವರುಗಳು. ಇಲ್ಲಿ ಯಾರೇ ಭಕ್ತಾದಿಗಳು ಬಂದ್ರೂ ಊಟದ ವ್ಯವಸ್ಥೆ ಇದೆ, ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇದೆ, ಬಸ್ ಸೌಕರ್ಯ ಇದೆ. ಫ್ಯಾಮಿಲಿ ಬಂದ್ರೂ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಒಂದು ರಾತ್ರಿ ಮಲಗಿದ್ದು ದೇವ್ರ ದರ್ಶನ ತಗೊಂಡು ಸ್ವಾಮಿಯವ್ರ ದರ್ಶನ ತಗೊಂಡು ಆರಾಮಾಗಿ ನೆಮ್ಮದಿಯಾಗಿ ಊರುಗಳು ಸೇರ್ಬೋದು. ಒಳ್ಳೆ ದೇವಸ್ಥಾನ. ನಮಗಂತೂ ತುಂಬ ಖುಷಿ ಪಟ್ಟಿದೆ. ನಾವು ಸುಮಾರು ಇವತ್ತು ನಮ್ಮ ದೇವ್ರ ತಗೊಂಡೋಗಕ್ಕೆ ಸುಮಾರು 50-60 ಜನ ಬಂದಿದ್ದೀವಿ ಸರ್. ನಾವು ಶಿರಾದಿಂದ ನಮ್ಮ ಹಳ್ಳಿಯಿಂದ 2 ಕಾರು, 1 ಬುಲೋರೋ, 60 ಜನ, ಅದರಲ್ಲಿ ಒಂದು 10-15 ಜನ ಹೆಣ್ಮಕ್ಳು ಬಂದಿದ್ದಾರೆ. ಹುಡುಗರು ನಮ್ಮಂಥವ್ರು ಪ್ರತಿಯೊಬ್ಬರು ಬಂದಿದ್ದೀವಿ. ಒಳ್ಳೆ ದೇವರು, ನಮಗಂತೂ ಒಳ್ಳೆಯದಾಗಿದೆ. ಪವರ್ಫುಲ್ ದೇವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಶಿರಾ ತಾಲೂಕು ದ್ವಾರಾಳ ಗ್ರಾಮದಿಂದ ಬಂದಿರೋದು. ಇಲ್ಲಿ ನಾವು ನರಸಿಂಹಸ್ವಾಮಿ ಮಾಡಿಸಿದ್ವಿ. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ. 8 ಜನ ಹಿಡಿದ್ರು ಸುಬ್ರಹ್ಮಣ್ಯ ಸ್ವಾಮಿಗಳು ಮಾಡಿಕೊಟ್ರಂಥ ನರಸಿಂಹಸ್ವಾಮಿನ ಹಿಡಿಯಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಾಳೆಯಿಂದ ನಮ್ಮ ದೇವಸ್ಥಾನದಲ್ಲಿ ಇದ್ರ ಉತ್ಸವ ಮತ್ತು ಮೆರವಣಿಗೆ ಇರುತ್ತೆ. ಇಲ್ಲಿ ಸ್ವಾಮಿಗಳು ದೇವಸ್ಥಾನದಲ್ಲಿ ಬರೋ ಭಕ್ತರಿಗೆ ಅನ್ನದಾಸೋಹ ಉಚಿತವಾಗಿ ಕೊಡ್ತಾರೆ. ಇಲ್ಲಿ ಯಾರಾದರೂ ಕಷ್ಟ ಸುಖಗಳು ಅಂತ ಬಂದವರಿಗೆ ತಡೆನ 1 ರೂಪಾಯಿ ದುಡ್ಡಿಲ್ಲದಂಗೆ ಫ್ರೀಯಾಗಿ ತಡೆ ಹೊಡಿತಾರೆ. ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇಲ್ಲಿ ಕಾಳೇಶ್ವರಿ ಮತ್ತು ಚೌಡೇಶ್ವರಿ ಅಂತ 2 ದೇವಸ್ಥಾನ ಇದ್ದಾವೆ. ನಾವು ಇಡೀ ಸುಮಾರು ದೇವಸ್ಥಾನ ನೋಡಿದ್ದೀವಿ. ನಾವು ಈ ಥರ ಶಕ್ತಿ ದೇವಸ್ಥಾನ ನೋಡೇ ಇಲ್ಲ ನಾವು ಇಲ್ಲಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ತಗೊಂಡೋಗ್ತಾ ಇದ್ದೀವಿ. ನಮ್ಮದು ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕಿಗೆ 8 ಜನ ಹಿಡಿದ್ರು ಇದುವರೆಗೂ ನೋಡಿದ್ರು. 8 ಜನ 10 ಜನ ಹಿಡಿದ್ರು ನರಸಿಂಹಸ್ವಾಮಿ ಹಿಡಿಯೋಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಆಗಿದೆ. ಇಲ್ಲಿ ದೇವ್ರು ಮಾಡಿಕೊಡ್ತಾರೆ. ದಯಮಾಡಿ
ಅಕ್ಕಪಕ್ಕ ಭಕ್ತಾದಿಗಳು ನೋಡಿದ ತಕ್ಷಣ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟರೆ ನಿಮಗೂ ಒಳ್ಳೇದಾಗುತ್ತೆ. ಇಷ್ಟು ಮಾತ್ರ ಹೇಳ್ತೀವಿ ಸರ್. ಸಿಕ್ಕಾಪಟ್ಟೆ ಖುಷಿ ಐತೆ ನಮಗಂತೂ ಇಲ್ಲಿ ದೇವ್ರು ಮಾಡ್ತಿದ್ವಿ. ದೇವ್ರು ಕೂಡ ಈ ತುಂಬಾ ದೇವಸ್ಥಾನದಲ್ಲಿ ಒಂದು ಕಲಾ ತಂಡ ಇದೆ, ನವೀನ್ ಕುಮಾರ್ ಮತ್ತು ಸಂಗಡಿಗರು. ನಾವು ಇದುವರೆಗೂ ಸುಮಾರು ವಾದ್ಯಗೋಷ್ಠಿಗಳು ನಾವು ನೋಡಿದ್ದೀವಿ. ಆದ್ರೆ ಇಷ್ಟೊಂದು ಪವರ್ಫುಲ್ ಆಗಿ ಬಾರ್ಸರ್ನ ನಾವು ಇವತ್ತುವರೆಗಾಗಿ ನಾವು ನೋಡಿಲ್ಲ. ಮತ್ತೊಂದು ಎಲ್ಲಾರ್ದು ವಾದ್ಯಗೋಷ್ಠಿ ನೋಡಿದೀವಿ. ಇಲ್ಲೇ ವಾದ್ಯಗೋಷ್ಠಿನ ನೋಡಬೇಕು ಅಂತಲೇ ಬರಬೇಕು. ಸ್ವಾಮೀಜಿ ಸುಬ್ರಹ್ಮಣ್ಯಂ ಸ್ವಾಮಿಗಳ ಕೃಪಾಶೀರ್ವಾದದಿಂದ ನಮಗೆ ಪವರ್ಫುಲ್ ನರಸಿಂಹಸ್ವಾಮಿ ಮಾಡಿಬಿಟ್ಟಿದ್ದಾರೆ. ಮುಂದಿನ ದಿನದಾಗೆ ನಮಗೂ, ನಮ್ಮ ಅಣ್ಣ ತಮ್ಮಗಳಿಗೂ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಸುತ್ತಮುತ್ತಿನ ಗ್ರಾಮಸ್ಥರಿಗೂ ಮತ್ತು ನಮ್ಮ ತಾಲ್ಲೂಕಿಗೂ ಒಳ್ಳೇದಾಗುತ್ತೆ ಅಂತ ನಾವು ನಂಬಿದೀವಿ. ಇಲ್ಲಿಂದ ನಾವು ಇವತ್ತು ನರಸಿಂಹಸ್ವಾಮಿನ ತಗೊಂಡು ಹೋಗ್ತಾ ಇದೀವಿ. 2 ದಿನ ನಮ್ಮೂರಲ್ಲಿ ಹಬ್ಬದ ಉತ್ಸವ ಜಾತ್ರೆ ಇರುತ್ತೆ. ತಿಪ್ಪೇನಹಳ್ಳಿ ಅಳಕಾದೇವಿ. ನಾನು ಸುತ್ತಮುತ್ತ ಎಲ್ಲ ಹಾಸ್ಪಿಟ್ಲ್ಗಳು ಎಲ್ಲ ತಿರುಗಾಡ್ತೀನಿ ನಮ್ಮ ಹೆಂಗಸರಿಗಾಗಿ. ಅದನ್ನಿಂಕ ಈ ತಾಯಿ ನಮಗೆಲ್ಲ ಒಳ್ಳೇದು ಮಾಡೋಳೆ. ಅವತ್ತಿನಿಂಕ ನಮ್ಗೆ ಚೆನ್ನಾಗಿ ಅನುಭವ ಆಗ್ಯದ. ಆ ಮಹಾತಾಯಿ ಇನ್ನೂ ಬರೋ ಜನಗಳಿಗೆಲ್ಲನೂ ಒಳ್ಳೆಯ ಬುದ್ಧಿ ಕೊಟ್ಟು ಇನ್ನಿಷ್ಟು ಜನ ಕರ್ಕೊಬೇಕು. ಅದನ್ನಿಂಕ ನಾವು ಇಲ್ಲಿಗೆ ಹೆಚ್ಚಾಗಿ ಆಯಮ್ಮನ ನಂಬಿ ಬರ್ತಾ ಇದ್ದೀವಿ. ಕಾಳಕಾದೇವಿ ಸುಬ್ರಹ್ಮಣ್ಯ ಸ್ವಾಮಿಗಳು ಎಲ್ಲರನ್ನೂ ಅನ್ವಯಿಸ್ಕೊಂಡು ಎಲ್ಲರ ಕಾನೂನು ಅವ್ರ ಕಷ್ಟಗಳು ಏನಿದ್ರೂ ಪರಿಹಾರ ಚೆನ್ನಾಗಿ ಮಾಡ್ತಾವನೆ. ಅದನ್ನಿಂಕ ನಾವು ನಮಗೆ ಗೊತ್ತಾದವ್ರಿಗೆಲ್ಲನೂ ನಾವು ಕೇಳ್ಕೊತಾ ಇದ್ದೀವಿ. ಇಂಥ ಜಾಗಕ್ಕೆ ಹೋಗಿರೋ ಸುಬ್ರಹ್ಮಣ್ಯ ಸ್ವಾಮಿಗಳು, ಕಾಳಕಾದೇವಿ ಆಯಮ್ಮನ ಕೈ ಬಿಡ್ದಿರ ಕಾಪಾಡ್ತಾಳೆ ಅನ್ನೋದು ಗ್ಯಾರಂಟಿ ನಮ್ಗೆ. ಆಯಮ್ಮನು ಆಗಕ್ಕೆ ಬಂದಿದ್ರೆ ಬಲ್ಸುತ್ತು 3 ಸುತ್ತಾಗಲಿ 5 ಸುತ್ತಾಗಲಿ 9 ಸುತ್ತಾಗಲಿ ಕೊಟ್ಟು ನಮ್ಮನ್ನ ರಚನೆ ಮಾಡ್ತಾಳೆ. ಸುಮಾರು ಒಂದು 15 ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇರೋದು ಆಯಮ್ಮನ ಸೇವೆ ಮಾಡೋದಕ್ಕೆ. 15 ವರ್ಷನಿಂದ ನಾನು ಒಂದು ಜಮೀನಿಗೆ ಆಗಲಿ, ನನಗೆ 4 ಜನ ಹೆಣ್ಮಕ್ಳು, ಅವ್ರಿಗೆಲ್ಲನೂ ಈ ದೇವಿನ ನಂಬಿಕೊಂಡು ನಾನು ಪ್ರಾರ್ಥನೆ ಮಾಡಿದ್ದೀನಿ. ನನಗೆ ಚೆನ್ನಾಗಿ ಅನುಕೂಲ ಮಾಡವಳೆ. ಇಲ್ಲಿ ತಡೆ ಹೊಡಿತಾರೆ. ಅದಕ್ಕಾಗಿ ಏನು 1 ರೂಪಾಯಿ ಜಾಕಿನೂ ಸ್ವಾಮಿಗಳು ತಗೊಳಲ್ಲ. ಅವ್ರ ಭಕ್ತಿ ಏನಿದ್ರೆ ಅದು ಕೊಡ್ಬೋದು, ಹೋಗ್ಬೋದು. ನಮಗೆ ಹಂಗೆ ಕೊಡ್ರೆ ಹಿಂಗೆ ಕೊಡ್ರೆ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿಗಳು ಏನು ಕೇಳಲ್ಲ. ಆಯಮ್ಮನ ಕೃಪೆ ಏನಿದ್ರೆ ಅದು ಅವ್ರಿಗೆ ಮನ್ಸು ಕೊಟ್ಟು ಕಾಪಾಡ್ಕೊಂಬಂದು ಕೊಡ್ತಾರೆ. ಈ ಸ್ಥಳನೇ ಕಣಿಜನಹಳ್ಳಿ. ಆಯಮ್ಮನ ಬಂದು ಇಲ್ಲಿ ವಾಸ ಮಾಡಿರೋದು. ಅವರು ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಎಲ್ಲನೂ ಕಣಿಜನಹಳ್ಳಿ. ಅವರು ಇಲ್ಲಿ ಆಯಮ್ಮನ ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು. ಅವ್ರ ಅಂಟಮ್ಮಂದ್ರೆ 3 ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಈದ್ ಮಾಮನ್ನ ಮಾಡಿಕೊಟ್ಟಿರೋದು ಸುಬ್ರಹ್ಮಣ್ಯ ಸ್ವಾಮಿಗಳೇ. ಆದರೆ ಸುಮಾರು ಒಂದು 20-30 ಕಿಲೋಮೀಟ್ರು ಯಾರು ಬೋರ್ ಹಾಕ್ಬೇಕಾದ್ರೂ ಆಯಮ್ಮನ್ನೇ ಎತ್ಕೊಂಡೋಗಿ ಪೈಂಟ್ ಮಾಡಿಸಿ ಬೋರ್ಗಳು ಹಾಕ್ಯವ್ರೆ. ದಂಡಾಗಿ ನೀರುಗಳು ಬಿದ್ದಾವೆ. ಅದನ್ನಿಂಕ ಆಯಮ್ಮನು ತಿಂಗಳಿಗೂ ಬಂದು ಇಲ್ಲಿ ಆಶೀರ್ವಾದ ತಕೊಂಡು ಹೋಗ್ತಾಳೆ ಕಾಳಿಕಾದೇವಿ ತಾವು. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.